ನೀವು ನೋಡ್ತಾ ಇರ್ಬೋದು 700 ಅಂದರೆ 700 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ತೋರಿಸ್ತಾ ಇದೆ. ಬೈ ನೌ ಮೇಲೆ ಕ್ಲಿಕ್ ಮಾಡಿ. ನಾವು ಫಸ್ಟು ಅಮೌಂಟ್ನ ಆ್ಯಡ್ ಮಾಡಬೇಕಾಗತ್ತೆ. ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಬರಲ್ಲ, ಯಾಕೆಂದರೆ ನೀವು ರೀಚಾರ್ಜ್ ಮಾಡಬೇಕಾಗುತ್ತೆ. ಮುಂದಿನ ಸ್ಟೆಪ್ಪಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಪೇಮೆಂಟ್ನ ತೊಗೊಂಡಿದ್ದಾರೆ ಈ ಆ್ಯಪಲ್ಲಿ ಅಂತ. ಅಲ್ಲಿ ಶಾಪ್ ಅಂತ ಇದೆಯಲ್ಲ, ಅಲ್ಲಿ 2ನೇ ಆಪ್ಷನ್ನು, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಕಡಿಮೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಲ್ಲಿ ರೀಚಾರ್ಜ್ ಅಂತ ಒಂದು ಆಪ್ಷನ್ ಇದೆ, 2ನೇ ಆಪ್ಷನ್ ನೋಡ್ತಾ ಇರ್ಬೋದು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಎಷ್ಟು ಬೇಕು ಅಮೌಂಟು ಅಷ್ಟನ್ನು ಆ್ಯಡ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟನ್ನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, 700 ಆಗಿರ್ಬೋದು, 290 ಆಗಿರ್ಬೋದು, ಎಷ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡು ರೀಚಾರ್ಜ್ ನೌ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಫೋನ್ಪೇಯಲ್ಲಿ ಆಗಿರ್ಬೋದು, ಪೇಟಿಎಮ್ಮಲ್ಲಿ ಆಗಿರ್ಬೋದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ಅಲ್ಲಿ UPI ID ತೋರಿಸ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು UPI ID ಕಾಪಿ ಮಾಡಿಕೊಂಡು ಅಲ್ಲಿ ನೀವು ಅಮೌಂಟನ್ನು ಕಳಿಸಿ ಫೋನ್ಪೇನಲ್ಲಿ ಅವರಿಗೆ. ಆನಂತರ ಈ ಆ್ಯಪ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಹಿಂಗೆ ಇಟ್ಕೊಳ್ಳಿ. ಆನಂತರ ಫೋನ್ಪೇಗೆ ಹೋಗಿ ಅಲ್ಲಿ ಆ UPI IDಗೆ ಪೇಮೆಂಟ್ ಮಾಡಿ. ಆನಂತರ UTR ನಂಬರ್ ಅಂತ ಇರುತ್ತೆ, ಒಂದು UTR ನಂಬರನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಸಬ್ಮಿಟ್ ಮಾಡಿ. ಆವಾಗ ನಿಮ್ಮ ಅಮೌಂಟು ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈ ಒಂದು ವಿಡಿಯೋ ಟೈಟಲ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು, ರಿಜಿಸ್ಟರ್ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಆಗಿ. ಆನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೇತನ್ ಫಾರ್ ಯು ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಯಾವ ರೀತಿ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಡಬಲ್ ಮಾಡೋದು ಮನಿನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ ರಿಜಿಸ್ಟರ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿ ಈ ಒಂದು ಆ್ಯಪ್ಗೆ ರಿಜಿಸ್ಟರ್ ಆಗಿ ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಫುಲ್ ನೇಮನ್ನು ಸೆಲೆಕ್ಟ್ ಮಾಡಿಕೊಡಿ, ನಿಮ್ಮ ಫುಲ್ ನೇಮ್ ಕೊಡಿ, ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಆನಂತರ ಒಂದು ಪಾಸ್ವರ್ಡನ್ನು ಕೊಡಿ. ಪಾಸ್ವರ್ಡನ್ನ ಕೂಡ ನೀವು ಚೇಂಜ್ ಮಾಡ್ಬೋದು, ಅದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಇಷ್ಟೇ ಸಿಂಪಲ್ ಪ್ರಾಸೆಸ್ ಇರುತ್ತೆ. ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡಿ. ರೆಫರಲ್ ಕೋಡನ್ನು ನೀವು ಮುಟ್ಟಕ್ಕೆ ಹೋಗಬೇಡಿ, ಆಲ್ರೆಡಿ ಇರುತ್ತೆ. ಎಲ್ಲ ಫಿಲಪ್ ಮಾಡಿದ ಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಸಕ್ಸಸ್ಫುಲ್ಲಿ ರಿಜಿಸ್ಟರ್ ಅಂತ ತೋರಿಸ್ತಾ ಇದೆ. ನೀವೀಗ ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಪಾಸ್ವರ್ಡ್ ಏನು ಕೊಟ್ಟಿದ್ರಿ ಆ ಪಾಸ್ವರ್ಡನ್ನು ನೀವು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಈ ಒಂದು ಆ್ಯಪ್ 100% ರಿಯಲ್ ಅಂತಲೇ ಹೇಳ್ಬೋದು. ನೀವು ಟ್ರೇಡಿಂಗಲ್ಲಿ ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರ ಹತ್ರ ಇವರು ಟ್ರೇಡ್ ಮಾಡಿಸಿ ನಿಮಗೆ ಮನಿನ ಡಬಲ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಲಾಗಿನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಂಟು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಂಟು ಮಾರ್ಕ್ ಮೇಲೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಲಿದ್ದರೆ ಜಾಯ್ನ್ ಆಗಿ. ಲಾಗಿನ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ, ನೋಡೋದಕ್ಕೆ ನಿಮಗೆ ಕಾಣುತ್ತೆ. ಅಲ್ಲಿ ಮನುಷ್ಯನ ಥರ ಚಿತ್ರ ಇದೆಯಲ್ಲ ಪ್ರೊಫೈಲ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು 10 ರೂಪೀಸ್ ನಿಮಗೆ ಫ್ರೀಯಾಗಿ ಬಂದು ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. 10 ರೂಪಾಯಿ ನಿಮಗೆ ಫ್ರೀಯಾಗಿ ಬರುತ್ತೆ. ನೀವು ಡೈಲಿ ಚೆಕ್ ಇನ್ ಮಾಡ್ತಾಯಿದ್ರೆ, ಡೈಲಿ ಚೆಕ್ ಅಂತ ಇರುತ್ತೆ, ಅಲ್ಲಿ ಚೆಕ್ ಮಾಡ್ತಾಯಿದ್ರೆ ಡೈಲಿ 10ರಿಂದ 50 ರೂಪೀಸಿಂದ 10 ರೂಪೀಸ್ವರೆಗೂ ಬರುತ್ತೆ. ಇದೊಂದು ವೆಬ್ಸೈಟ್ ಆಗಿದೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಈ ಆ್ಯಪ್ನ ಡೌನ್ಲೋಡ್ ಮಾಡೋದಂತ ನೋಡೋಣ. ಅಲ್ಲಿ ಮನುಷ್ಯನ ಥರ ಪ್ರೊಫೈಲ್ ಚಿತ್ರ ಇದೆಯಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡು. ಆನಂತರ ಕೆಳಗೆ ಬನ್ನಿ, ಡೌನ್ಲೋಡ್ ಆ್ಯಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಹಾಗಾದರೆ ನಾವು ಮನಿನ ಯಾವ ರೀತಿ ವಿತ್ಡ್ರಾ ಮಾಡೋದು ಅಂತಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಚೇತನ್ ಅಂತ ನಾನು ಕೊಡ್ತಾಯಿದ್ದೀನಿ, ಚೇತನ್ CK ಅಂತ. ನೀವು ನಿಮ್ಮ ಹೆಸರನ್ನ ಕರೆಕ್ಟಾಗಿರೋದನ್ನ ಬ್ಯಾಂಕಲ್ಲಿ ಯಾವ ರೀತಿ ಇದೆ ಅದೇ ನಿಮ್ಮ ಪಾಸ್ಬುಕ್ ತೊಗೊಂಡು ಆ ನೇಮ್ನೇ ಕೊಡಿ. ಇನ್ಶೂರೆಲ್ಲ ಕರೆಕ್ಟಾಗಿ ಕೊಡಿ. ನಿಮ್ಮ ಅಕೌಂಟ್ ನಂಬರ್ ಕೊಡಿ, ಬ್ಯಾಂಕ್ ಅಕೌಂಟ್ ನಂಬರು. ಆನಂತರ IFSC ಕೋಡು ನಿಮಗೆ ಗೊತ್ತಿಲ್ಲ ಅಂದರೆ ಪಾಸ್ಬುಕ್ಕಲ್ಲೇ ಇರುತ್ತೆ, ಇಲ್ಲಾಂದರೆ ನಿಮ್ಮ ಬ್ರ್ಯಾಂಚ್ ಯಾವುದಿದೆ ಅದನ್ನು ಸರ್ಚ್ ಮಾಡಿ ಗೂಗಲಲ್ಲಿ IFSC ಕೋಡ್ ಬರುತ್ತೆ. ಆಮೇಲೆ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಸೇವ್ ಆಗಿರುತ್ತೆ. ನೀವು ಹೋಮಲ್ಲಿ ನೋಡ್ತಾ ಇರ್ಬೋದು 3ನೇ ಆಪ್ಷನ್ ಇದೆಯಲ್ಲ, 3rd ಆಪ್ಷನ್, ಅಲ್ಲಿ ವಿತ್ಡ್ರಾ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಮಿನಿಮಮ್ ವಿತ್ಡ್ರಾ 181 ರೂಪಾಯಿ ಇರುತ್ತೆ, 180 ರೂಪೀಸ್ ಇರುತ್ತೆ.
ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟನ್ನು ಎಂಟರ್ ಮಾಡಿ ಆನಂತರ ಸೆಂಡ್ ರಿಕ್ವೆಸ್ಟ್ ಅಂತ ಕೊಡಿ. ಬ್ಯಾಂಕ್ ಅಕೌಂಟ್ನ ನೀವು ಮೊದಲೇ ಆ್ಯಡ್ ಮಾಡಿರ್ತೀರ, ಹಾಗಾಗಿ ನೀವು ಬ್ಯಾಂಕ್ ಅಕೌಂಟ್ನ ಮತ್ತೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಟೀಮ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಡಿ. ಅಲ್ಲಿ ಶೇರ್ ಇನ್ವೈಟ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕಾಪಿ ಲಿಂಕ್ ಅನ್ನೋದು ಕಾಪಿ ಆಗುತ್ತೆ. ಆ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ನೀವು ಕಳಿಸಿ ನೀವು ಈ ಒಂದು ಆ್ಯಪ್ಗೆ ಜಾಯಿನ್ ಮಾಡಿಸಿದ್ರಿ ಅಂತಂದರೆ ನಿಮಗೂ ಪ್ರಾಫಿಟ್ ಸಿಗುತ್ತೆ, ಅವ್ರಿಗೂ ಪ್ರಾಫಿಟ್ ಸಿಗುತ್ತೆ.